ನಿಮಗೆ 4 ಜನ ಏನಮ್ಮ ಹೆಣ್ಣು ಹುಡುಗರು? 4 ಜನ ಹೆಣ್ಣು ಹುಡುಗರು. ಇವಳೆ ಲಾಸ್ಟ್ನೇಳು. ಅಲ್ಲೇ ಮದುವೆನೂ ಆಗಿತ್ತು ಇವಳ್ದು. ಮದುವೆ ಆಗಿ ಎಲ್ಲ ನಾ ಹೇಳ್ಬಾರ್ದು ಬಿಡತ್ಲಾಗೆ. ನಾವು ಹೆಣ್ಮಕ್ಳನ್ನ ಎಷ್ಟು ಕಷ್ಟ ಅನುಭವಿಸಿದೀವಿ. ಇವಾಗೇನೋ ದೇವರಮ್ಮನೂ ಸುಖವಾಗಿಕ್ಕೇನಂದ್ರೆ ಯಾವುದಾದ್ರೂ ಒಂದು ಅದು ಕಮ್ತಾ ಇರುತ್ತೆ ಕಣಣ್ಣ. ಯಾವುದಾದ್ರೂ ಒಂದು ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾನೇ ಇರುತ್ತೆ. ಹಂಗೆ ಕಣಮ್ಮ, ಏನು ಮಾಡೋಕ್ಕಾಗಲ್ಲ, ಸಮಸ್ಯೆಗಳು ಬರ್ತಿರ್ತವೆ. ನಮ್ಮ ಹುಡುಗ ಎಲ್ಲ ಹೇಳೇವನಿ. ಅಪ್ಪ ಬೋಲು ಒಳ್ಳೆ ಹುಡುಗಿ, ನಾನು ಸುಮ್ಮನೆ ಮದುವೆ ಆಗ್ತೀನಿ ಅಪ್ಪ ಅಂತ ಹೇಳೇವನಿ. ಅದಕ್ಕೇನೆ ನಾವು ಮದುವೆ ಮಾಡ್ಕೊಂತೀವಮ್ಮ, ಕೊಡ್ರಿ ನಿನ್ನ ಮಗಳನ್ನ. ಅಲ್ಲ, ನಿಮ್ಮನ್ನು ನೋಡಿದ್ರೆ ಗೊತ್ತಾಯ್ತಣ್ಣ, ನೀವೆಷ್ಟು ಒಳ್ಳೆ ಮನುಷ್ಯರು ಅಂತ, ದೊಡ್ಡ ವ್ಯಕ್ತಿ ಕಣ್ಣಂಗೆ ಕಾಮ್ತೀರ. ನಿಮ್ಗೆ ಒಳ್ಳೆ ಮನಸ್ಸಿರುತ್ತೆ. ಅಕ್ಕ, ನೀವು ಬಂದ ತಕ್ಷಣ ನಮಗೆ ನೋಡ್ಕೊಂಡಿದ್ದು, ಬಂದಿದ್ದ ತಕ್ಷಣ ಎಷ್ಟೋ ದಿನದ ಪರಿಚಯ ಅನ್ನೋ ಥರ ನೀವು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರಿ. ಬರೋಷ್ಟೊತ್ತಿಗೆ ಅಡುಗೆ ಮಾಡಿ ಊಟಕ್ಕಿಟ್ಟು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ. ಅದಕ್ಕೆ ಮತ್ತೆ ಬಡವ್ರ ಮನೆ ಊಟ ಚಂದ, ಶ್ರೀಮಂತರ ಮನೆ ಮಾತು ಚಂದ ಅಂತ ಹೇಳೋದು. ನಮ್ದು ಇದು ಹಳೆ ಮನೆ ಅಣ್ಣ. ಆ ಕಡೆ ಪಕ್ಕದಲ್ಲಿ ಒಂದು ಹೊಸ ಮನೆ ಐತೆ. ಇದು ಹಳೆ ಮನೆ. ಸದ್ಯಕ್ಕಿದ್ರಾಗೇನೆ ಮಾಡ್ಕೊಂಡು ಉಂಡು ಎಲ್ಲ ಕಡೆ ಹೋಗ್ತೀವಿ ಮಲ್ಕೊಳಕ್ಕೆ. ಇದು ಚೆನ್ನಾಗೈತೆ, ಇನ್ನು ಸೋರಲ್ಲ. ಅದಕ್ಕೇನೆ ನಮ್ಮ ಮಾಮ ನಾನು ಇರ್ತೀನಿ ಅಂತ ಹೇಳಿ ಇಲ್ಲೇ ಐತೆ. ಹಿಂಗೆ ಬಿಡು ಇರಲಿ, ಹಿಂಗೆ ಯಾವಾಗ ನಾನು ಹಿಂಗೆ ಯಾರನ್ನ ಬಂದಾಗ ಅಂತೇಳಿ ಇದನ್ನೇನು ಇದನ್ನು ಕಟ್ಟಬೇಕು. ಆ ಕಡೆ ಹೊಸದನ್ನು ಕಟ್ಟಿದ್ದೀವಿ. ಸಂಜೆ ಹೇಳಿರ್ಬೇಕಲ್ಲ ನನ್ನ ಮಗಳ ಜೀವನ ಎಲ್ಲ ಹೆಂಗಾಯ್ತು ಏನು ಅದೆಲ್ಲ ಹೇಳ್ಬೇಕು. ಮತ್ತು ಅದೆಲ್ಲ ನಮ್ಮ ಮದುವೆ ಆದಮೇಲೆ ಗೊತ್ತಾದರೆ ಸರಿ ಇರಲ್ಲ. ಅದು ಏನೈತೆ ಅದನ್ನೆಲ್ಲ ಹೇಳ್ತೀವಿ. ನಮ್ಮ ಮಗಳು ಮದುವೆ ಆದ್ಲು, ಹಿಂಗೆ ಯಾರನ್ನ ಒಪ್ಪಿ ಕಾಲೇಜ್ ಹೋಗಿತ್ತಾಗ ಮದುವೆ ಆದ್ಲು. ಅವನು ಒಳ್ಳೇನು ಅಂದ್ಕೊಂಡಿದ್ವಿ. ಅದು ಏನೇನೋ ಹೋಗೆಲ್ಲ ಡೈವರ್ಸ್ ತನಕ ಹೋಗಿ ಜಗಳ ಆಗಿ ನಾವಿಲ್ಲೇ ಇಟ್ಕೊಂಡಿದ್ವಿ ಮನೆ ಹಳಿನಾಗಿರ್ತಾನೆ ಅಂತ ಹೇಳಿ. ಇದಕ್ಕಿದ್ದಂಗೆ ನಮ್ಮ ಹುಡುಗಿನೂ ನಮ್ಮ ಮಾತು ಕೇಳಲಿಲ್ಲ. ಅವಾಗ 1-2 ದಿವಸ ಅಕ್ಕ ತಂಗಿರ್ತಾಗನು ಸ್ವಲ್ಪ ಹಿಂಗೆ ಪರದಾಡ್ಕೊಂಡು ಅವಳು ಅಲ್ಲಿಗೆ ಹೋದ್ಲು. ಆಮೇಲೆ ಅವ್ನ ಬಂಡವಾಳ ಗೊತ್ತಾಗಿ ಅಮ್ಮ ಅವನು ಒಳ್ಳೇದಲ್ಲ ಅಂತ ಹೇಳಿ ಬಂದಮೇಲೆ ಅವ್ನ ಕಾಟ ತಪ್ಪಲೇ ಇಲ್ಲ. ನಾವು ಅದಕ್ಕೇನೆ ಡೈವರ್ಸ್ ಕೊಡಮ್ಮ ಅಂತೇಳಿ ಡೈವರ್ಸ್ ಕೊಡ್ತೀವಿ. ಅವನು ಡೈವರ್ಸ್ ತಗೊಂಡು ಆಸ್ತಿ ಎಲ್ಲ ಮಾರ್ಕೊಂಡು ಹೆಂಗೆ ಬೇಕಂಗೆ ಕುಡ್ದು ಹೋಗ್ಬಿಟ್ಟ. ಹಿಂಗಾಗೈತಿ. ನನ್ನ ಮಗಳನ್ನ ಭಾಳ ಎಂದ್ಬಿಟ್ಟವಳು ಜೀವನದಾಗಿ. ಇವಾಗ ಚೆನ್ನಾಗಿರ್ಬೇಕು ಅಂತ. ಅದಕ್ಕೇನೆ ತಿರ್ಗಾನ ನಿಮಗೆ ಆಮೇಲೆ ಗೊತ್ತಾಗೋದು ಇವೆಲ್ಲ ಸಮಸ್ಯೆಗಳು ಬೇಡ, ಇರೋದು ಹೇಳ್ಬೇಕಲ್ಲ. ಫೋಟೋ ತೋರಿಸ್ತಾ ನಮ್ಮ ಹುಡುಗಿಯನ್ನು ಭಾಳ ಚೆನ್ನಾಗಿದ್ದಾಳೆ. ಇವಾಗ ನಮ್ಮ ಹುಡುಗನೂ ಇವಾಗ ಇವನು 6ನೇ ಕಣಮ್ ಕೆಲಸ ತೆಗಿಯೋದು. ಇದು ನಮ್ಮ ಸಣ್ಣ ಸೊಸೆ 2ನೇದು. ದೊಡ್ಡವರು ಅವರೆಲ್ಲ ಬೆಂಗಳೂರಾಗ ಇದ್ದಾರೆ. ಇಲ್ಲಿ ಏನು ಕೆಲಸ ಇಲ್ಲ. ಹೊಲ್ದಾಳದ ಕೆಲಸ ಹಿಂಗೆ ನಮ್ಮ ಅಯ್ಯಪ್ಪ ನಾನು ನೋಡ್ಕೊಂತೀವಿ. ಹೊಲ್ದಾಗ ಯಾತನ ಮಾಡೋದಿದ್ರೆ ಮಾಡಿಸ್ತೀವಿ. ನಾನು ನಮ್ಮ ಅಯ್ಯಪ್ಪನೇ ಹೊಲ್ದಾಳದೆಲ್ಲ ನೋಡ್ಕೊಂತೀವಿ. ಇವನ್ನ ಲಾಸ್ಟ್ನೇನು ಅಂತ ಹೇಳಿ ಇವನ್ನ ನಾವು ಚೆನ್ನಾಗಿ ಓದಿಸಿ ಇವನು ಹೆಂಗೆ ಕೆಲ್ಸಕ್ಕೆ ಹೋದ. ಇವನು ಬೆಂಗಳೂರಾಗ 1-2 ದಿನ ಹೋದ. ಅವ್ರ ಅಣ್ಣರ ಮನೆಯಾಗ ಇದ್ದ. ಅಣ್ಣರ ಮನೆಯಾಗೇನೆ ಪ್ರೈವೇಟ್ನಾಗ ಹೋಗಿ ಆಮೇಲೆ ಇವಾಗ ಗೌರ್ಮೆಂಟ್ ಆಯ್ತು ಅಲ್ಲಿ ಇಲ್ಲೂ ಹಾಕ್ತಾರೆ ಅಂತ ಅಲ್ಲಿ ನಿಮ್ಮೂರ ಕಡೆಗೆ ಬಂದು ನಿಮ್ಮೂರಾಗೆ ಬ್ಯಾಂಕ್ನಾಗೆ ಕೆಲ್ಸಕ್ಕೆ ಇದ್ದಾರೆ. ದಿನ ಓಡಾಡೋಕ್ಕಾಗಲ್ಲ ಅಂತ ಹೇಳಿ ಅಲ್ಲೇ ಒಂದು ರೂಮ್ ಮಾಡ್ಕೊಂಡು ಇನ್ನೊಬ್ರು ಯಾರೋ ಇದ್ದಾರಂತ 2 ರೂಮ್ ಮಾಡ್ಕೊಂಡಿರ್ತೀವಿ ಕಣಮ್ಮ ಅಂತ ಓಡಾಡೋಕ್ಕಾಗಲ್ಲ ಅಂತ ಇದ್ದಾರೆ. ಅಲ್ಲೇನೆ ವಾರಕ್ಕೊಂದು ಪಟ್ಟು ಬಂದು ಹೋಗ್ತಾರೆ. ಹಿಂಗೆ ಶನಿವಾರ ಭಾನುವಾರ ಬರೋದು. ಅದಕ್ಕೆ ಕರ್ಕೊಂಬಂತು ಇವತ್ತು. ಬರ್ರಿ ನೋಡಿರಿ ಅಂತೆ ನಮ್ಮ ಮನೇನು ನಮ್ಮ ಅಪ್ಪ ನಮ್ಮ ಅಮ್ಮನೆಲ್ಲ ಮಾತಾಡಿಸಿ ನೋಡಿದ್ರೆ ನಿಮ್ಗೇನು ಅನಿಸುತ್ತೆ ಆಮೇಲೆ ಅಂತ ಹೇಳಿ ಅದಕ್ಕೇ ಕರ್ಕೊಂಬಂದು. ಇವತ್ತು ಭಾನುವಾರ ಬೇರೆ ಅಲ್ಲ, ಅದಕ್ಕೆ ರಾಜ ಐತೆ ಬರ್ರಿ ಅಂತ ಅದಕ್ಕೆ ನಾವು ಬಂದ್ವಿ. ನಮ್ಮ ಅಮ್ಮನೇನು ಅಪ್ಪ ಹೋಗಿ ಕೇಳ್ರಪ್ಪ ಒಳ್ಳೆಯವರು ಸಂಜಯ್ ಆಗೋಣ ಅಂತ ಹೇಳ್ತು. ನಮ್ಮ ಹುಡುಗಿನ ಒಪ್ಕೊಂತು. ಅದಕ್ಕೆ ಅಂತ ಬಂದ್ವಿ ಕಣಮ್ಮ. ನಿಮ್ಮ ಮಗಳು ಏನು ಓದಿದ್ದಾಳಣ್ಣ? BSc ನರ್ಸಿಂಗ್ ಏನೋ ಮಾಡಿದ್ಲು. ಆಮೇಲೆ ಡಾಕ್ಟ್ರ್ ಓದ್ತೀನಿ ಅಂತ ಹೇಳಿ MBBS ಮಾಡ್ತೀನಿ ಅಂತ ಇದ್ದಾಳು. ಆಮೇಲೆ ಏನೇನಾಯ್ತು ಓದಲಿಲ್ಲ ಏನಿಲ್ಲ. ಇನ್ನು 3 ಹೆಣ್ಣು ಹುಡುಗರು, ನಮ್ಮ ಹೆಣ್ಣು ಹುಡುಗರು 3 ಗೌರ್ಮೆಂಟ್ ಕೆಲಸದಾಗ ಇದ್ದಾರೆ. ಇಬ್ಬರಣ್ಣು ಒಂದೇ ಮನೆಗೆ ಕೊಟ್ಟಿದ್ದೀವಿ. ದೊಡ್ಡಣ್ಣು 2ನೇಳನ್ನು ಒಂದೇ ಮನೆಗೆ ಕೊಟ್ಟಿದ್ದೀವಿ. 3ನೇಳನ್ನ ಅಲ್ಲೇ ನಮ್ಮೂರಾಗೆ ಇದ್ದೂರಾಗೇನೆ ಆಗಿದ್ದಾಳೆ 3ನೇಳು. ಇವಾಗ 7 ಹಿಂಗೆ ಆಯ್ತು. ಅದಕ್ಕೆ ನಮ್ಮನ್ನು ನೋಡ್ಕೊಂಡಿರಮ್ಮ, ಯಾವ ಮದುವೆ ಬೇಡ ಏನು ಬೇಡ ಅಂತೇಳಿ ನಾವು ಸುಮ್ಮನೆ ಆಗಿದ್ವಿ. ಅವಳು ಬೇಡ ಅಂತಿದ್ಲು. ಅದಕ್ಕೆ ಒಳ್ಳೆಯರು ನಾನು ನೋಡಿದೀಗ ನಮ್ಗೆ ಮನಸ್ಸಿನಾಗೆ ಹಂಗೆ ಬರುತ್ತೆ. ಅವರು ಒಬ್ಬರಿಂದ ಅಂತ ನೋವು ಅನುಭವಿಸಿರಕ್ಕ ಅದಲ್ಲ ಹಂಗೇ ಬರುತ್ತೆ. ಹೇಳಮ್ಮ, ಹಂಗೆ ಬರುತ್ತೆ ಒಬ್ಬರಿಂದ ಅಂತ ನೋವು ಅನುಭವಿಸಿರಿ. ಇವತ್ತು ನಾವು ಅಂತ ಹುಡುಗಿನ ಸೆನಕ್ಕೆ ಇಕ್ಕಬೇಕು ಅಂಬೋದೊಂದು ಒಳ್ಳೆ ಮನಸ್ಸಿರುತ್ತೆ ನಮಗೂ. ಈಗ ನಮ್ಮ ಮನೆಯಾಗೆ 5-6 ಜನ ಗಂಡು ಹುಡುಗರು 6 ಜನ ಗಂಡು ಹುಡುಗರು ಇದ್ದಾರೆ. ಒಬ್ಳು ಮಗಳು ನಮಗೂ ಮಗಳು. ನಾವು ಬಡವರಿಗೆ ಕಣಮ್ ಕೊಟ್ಟರೆ ನಾವು ಬಡವರೇನೆ. ಹೇಳ್ಕೋಬಾರ್ದು ನಮ್ಮ ಕಷ್ಟ. ನಾವು ತುಂಬ ಕಷ್ಟ ಬಿದ್ದಿದ್ದೀವಿ. ಇದು ಹಳೆ ಮನೆ. ಆ ಕಡೆಗೆ ಒಂದು ಕಟ್ಟಿದ್ದೀವಿ ಮನೆ. ಎಲ್ಲರೂ ಹಿಂಗೆ ಯಾವ್ದಾಗ ಹಬ್ದಾಗ ಬರ್ತಾರೆ ಹೋಗ್ತಾರೆ. ಅವ್ರ ಪಾಡಿಗೆ ಅವ್ರು ದುಡ್ಕೊಂಡು ಸೆನಕ್ಕ ಇದ್ದಾರೆ. ಅದಕ್ಕೇನೆ ಹೊಸರ ಮುಂದೆ ತೆಗಿದ್ರೆ ಬೇಡ ಅಂತ ಹೇಳಿ ಎಲ್ಲರೂ ಹೋಗಿ ಅವ್ರು ಸೆನಕ್ಕೆ ದುಡ್ಕೊಂತಾರೆ. ನೀವು ನಮ್ಮ ಪಾಪನ ಒಳ್ಳೆನೆ ಕಣಮ್ಮ. ಈಗಳಮ್ಮ ನಮಗೂ ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಈ ಪಾಟಿ ಹಿಂಗೆ ಕಷ್ಟ ಎಲ್ಲ ಅನುಭವಿಸೈತಿ ಹಿಂಗೆ ಆಗೈತಿ ಅಂದಮೇಲೆ ನಾವು ಚೆನ್ನಾಗಿ ನೋಡ್ಕೋಬೇಕು ಕಣಮ್ಮ. ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಏನೋ ಒಂದು ನಮಗೂ ಒಳ್ಳೇದಾಗುತ್ತೆ. ನಾನು ಹಿಂಗಂತ ಹೇಳ್ದೆ ನಮ್ಮ ಹುಡುಗ ಮುಂದಾಗೆ ಎಲ್ಲ ಹೇಳ್ಬಿಟ್ಟ. ಯಪ್ಪ ಹಿಂಗೈತೆ ಕಣಪ್ಪ ಆಗೋಣ ಬೇಡವಾ ನಿಮ್ಮ ಮಾತು ಅಂತ.
ಆಗಪ್ಪ ನೋಡು ಈಗಳಪ್ಪ ಯಾರು ಈಗ ನಮ್ಮ ಹುಡುಗ ಒಳ್ಳೆನು ಚೆನ್ನಾಗಿ ದುಡಿತಾನೆ, ದುಡ್ಡು ನೀಟ ಒಟ್ಟು ಬಂಡವಾಳ ಮಾಡ್ಕೊಳವ್ನಿ. ನಾವು ಅಂತ 1 ರೂಪಾಯಿ ಇಸ್ಕೊಂಬಲ್ಲ, ಏನಿಲ್ಲ. ಅವನಿಗೆ ಹೆಣ್ಣು ಕೊಡಂಗಿಲ್ಲ ಯಾರು. ನಾನು ಎಲ್ಲೆಲ್ಲ ಹುಡುಕ್ತಿ ಇವಾಗ ಶಾನೆ ಜನ ಗಂಡು ಹುಡುಗರ್ಗಂದ್ರೆ ಹೆಣ್ಣು ಕೊಡಲ್ವಲ್ಲಮ್ಮ. ಒಬ್ರು ಇಬ್ರು ಇರ್ಬೇಕು ಅಂತಾರೆ. ಏನು ಮಾಡೋಣ, ನಮ್ಗೆ ಅವಾಗ ಆಗಿವೆ 6 ಜನ ಗಂಡು ಹುಡುಗರು. ನಾನು ಹೇಳ್ದೆ ಅಜ್ಜಿಗೆ ಆಪರೇಷನ್ ಮಾಡಿಸ್ಕೊಂತಾಣ ಅಜ್ಜ ಅಂದರೆ ಬಿಡು ಅವಕ್ಕೇನು ಹುಡುಗರು ಬೆಳಕಂತಾವ ಆಗ್ಲೇಳು ಹೊಂದ್ಕೊಂಡು ಇರಬೇಕು ಅಂತೇಳಿ. ಅವಾಗ ಬೇರೆ ಆಪ್ರೇಷನ್ ಇರಲಿಲ್ಲ ಕಣಮ್ಮ. ಅವಾಗ ಹಿಂಗೆ ಆತು ಹೋಗತ್ತ. ಯಪ್ಪ ಅವಾಗ ನಮ್ಗೆ ಹೋಗಕ್ಕೂ ಧೈರ್ಯ ಒಟ್ಟು ಹಿಂಗೆ ಬಸ್ ಇರಲಿಲ್ಲ. ಯಾತನು ಆಪ್ರೇಷನ್ ಮಾಡಿಸ್ಬೇಕಿತ್ತು. ಆಪ್ರೇಷನ್ ಏನಾನ ಹೋಗಕ್ಕೊಂಥರ ಬೈವಾಗದು. ಆಪ್ರೇಷನ್ ಅಂದರೆ ಹೆಂಗೋ ಏನು ಅಂತಂದ್ರೆ ಬೈವಾದಂಗೆ ಆಗೋದು. ಅದು ಕರ್ದಾನ ನಾ ಸುಮ್ಕಾದ್ವಿ. ನಮ್ಮ ಅಪ್ಪ ಇನ್ನೂ 1-2 ಕುರಿ ಮರಿ ಇದ್ದಾವೆ ಮಾವ. 1-2 ಕುರಿ ಮರಿ ಹೊಡ್ಕೊಂಡು ಹೊಲ್ದಾಗ ಹಿಂಗೆ ಓಡಾಡಿಸ್ಕೊಂಡು ಕುರಿ ಅದು ಕಾತ್ಕೊಂಡು ಒಂದು ಎಮ್ಮೆ ಐತಿ, ಮನೆಗೆ ಹಾಲು ಹಾಕ್ತವೆ ಕರ್ಕೊಂಡು. ಈಗ ನಾವೇನು ಶ್ರೀಮಂತರಲ್ಲ, ಇಷ್ಟೇ. ಈಗ ನೋಡ್ರಿ ಇದೇ ನಮ್ಮ ಮನೆ. ಅಯ್ಯೋ ಸುಮ್ಮನಿರಪ್ಪ, ಸುಮ್ಮನಿರು. ಈಗ ಮನೆ ನೋಡಿ ಆಗಲಿ, ಅಂದೆ ಚಂದ ನೋಡಾಗಲಿ, ಯಾವುದಕ್ಕಾಗಲಿ ಇದು ಮಾಡಬಾರ್ದು. ಆ ಮನೆಯಾಗ ಹೆಂಗೈತೆ, ಆ ಪ್ರೀತಿ ವಿಶ್ವಾಸ ಹೆಂಗೈತೆ, ನಿಮ್ದು ಹೆಂಗೈತೆ ಅಂತ ನೋಡಬೇಕೆ ಹೊರ್ತನು ನಾವು ಅರಮನೆ ಅಂತ ಮನೆ ನೋಡೋದು, ಅಂದ ಚಂದ ನೋಡೋದು, ಇವೆಲ್ಲ ಹೆಣ್ಮಕ್ಳನ್ನ ಕೊಡ್ಬೇಕಾದ್ರೆ ಇವನ್ನೆಲ್ಲ ನೋಡಿದ್ರೆ ಯಾವತ್ತೂ ಅವ್ರ ಜೀವನ ಚೆನ್ನಾಗಿರಲ್ಲ. ಹುಡುಗ ಚೆನ್ನಾಗಿದ್ದಾನೆ, ಮನೆ ಚೆನ್ನಾಗೈತೆ, ಅತ್ತೆ ಮಾಮ ಚೆನ್ನಾಗಿದ್ದಾರೆ, ಇಂಥವೆಲ್ಲ ನೋಡಬಾರ್ದು ಯಾವುದೇ ಕಾರಣಕ್ಕೂ. ಈ ಮನೆಗೆ ಕೊಟ್ಟರೆ ನನ್ನ ಮಗಳು ಹೆಂಗಿರ್ತಾಳೆ ಅಂತ ಹೇಳಿ ಯೋಚನೆ ಮಾಡಬೇಕೆ ಹೊರ್ತನು. ಈಗ ಮನೆ ಚಿಕ್ಕದಾಗಿರ್ಬೇಕಂತೆ, ಮನ್ಸು ದೊಡ್ಡದಾಗಿರ್ಬೇಕಂತೆ. ಮನೆ ದೊಡ್ಡದಾಗಿದ್ದಾಗ ಮನ್ಸು ಚಿಕ್ಕದಾಗಿರುತ್ತೆ. ಮನ್ಸು ದೊಡ್ಡದಾಗಿರ್ಬೇಕು ಯಾವತ್ತೇ ಆಗಲಿ ಮನುಷ್ಯನಿಗೆ. ಅಮ್ಮ ನೋಡು, ಕರೆಕ್ಟಾಗಿ ತಿಳ್ಕೊಂಡಿದ್ದೀಯ ನೀನು. ಕರೆಕ್ಟಾಗಿ ಹೇಳಿದೆ ನೋಡು. ಕರೆಕ್ಟಾಗಿ ಅಂದ್ರೆ ನೀನು 100ಕ್ಕೆ 100 ತಿಳ್ಕೊಂಡಿದ್ದೀಯ. ಆ ಮಾತು ನೋಡು. ಈಗ ಮನಸ್ಸು ದೊಡ್ಡದಾಗಿರ್ಬೇಕು, ಮನೆ ಸಣ್ಣದಾಗಿರ್ಬೇಕು. ಭಾಳ ಒಳ್ಳೇದಿದು. ಮನೆ ಸಣ್ಣದಾಗಿದ್ದಾಗೆ ಪ್ರೀತಿ ವಿಶ್ವಾಸ ಎಲ್ಲ ಮನೆಯಾಗ್ಲಾರು ಎಲ್ಲ ತುಂಬಂಥ ಕುಟುಂಬ ಭಾಳ ಚೆನ್ನಾಗಿರುತ್ತೆ. ದೊಡ್ಡ ಮನೆಗೆ ಯಾವತ್ತೂ ನೆಮ್ಮದಿರಲ್ಲ. 100ಕ್ಕೆ 100 ಸತ್ಯ ನೀನು ಹೇಳಿರೋ ಮಾತು. ಮತ್ತೇನೆ ನಮ್ಮ ಹೆಣ್ಣು ಹುಡುಗರ್ನು ಒಂದಿನ ಕಳಿಸ್ತೀವಿ, ಹೊಸಾರ್ನು ಅವರು ಬಂದು ನೋಡ್ಕೊಂಬತ್ತಾರೆ. 3 ಕಳಿಸ್ತೀವಿ. 3 ಕಳಿಸಿರಿ, ಅವರು ಒಂದಿನ ಬಂದು ನೋಡ್ಕೊಂಬತ್ತಾರೆ. ಇನ್ನೊಂದು ಭಾನುವಾರ ಕರ್ಕೊಂಬರ್ರಿ ಅವ್ರನ್ನೂ 3. ಸರಿ ಆಯಿತು, ಅವ್ರನ್ನೂ ಕರ್ಕೊಬರ್ತೀನಿ. ಸಂಗೀತಕ್ಕೂ ಅವ್ರನ್ನೆಲ್ಲ ಕರ್ಕೊಂಬರ್ತೀನಿ. ಈಗ ನೀವು ಕೊಡೋದಾದ್ರೆ ನಾವಂತೂ ಮನಸ್ಪೂರ್ವಕವಾಗಿ ಒಪ್ಪಿ ನಿಮ್ಮ ಮಗಳ ಮದುವೆ ಮಾಡ್ಕೊಂತೀವಿ. ನೀವು ಒಳ್ಳೆ ಮನಸ್ಸರಮ್ಮಂಗೆ ನಿಮ್ಮನ್ನು ಎಷ್ಟೊತ್ತು ಅನ್ಬೇಕು ಮನುಷ್ಯರನ್ನ ನೋಡಿದ್ರೇನೆ ಇಂಥ ಗುಣ ಐತಿ, ಇಂಥದ್ದು ಗುಣ ಸ್ವಭಾವ ಐತೆ ಅಂತ ಕಂಡುಹಿಡಿಬೋದು. ನೀವು ಒಳ್ಳೆಯರೇನೆ. ಅದೇ ನೀವು ನಿಮ್ಮ ಅಕ್ಕ ತಂಗಿಯನ್ನೆಲ್ಲ ಕರೆಸಿ ನೋಡ್ರಿ. ನಿಮ್ಗೆ ಇಷ್ಟ ಆದ್ರೆ ನೀವು ಫೋನ್ ಮಾಡಿರಿ. ನಾವು ಅದ್ಲಾಗೆ ನಾವು ಎಲ್ಲರೂ ನಮ್ಮ ಹುಡುಗರನ್ನೆಲ್ಲ ಕರೆಸಿ ನಾವು ಫೋನ್ ಮಾಡ್ತೀವಿ. ಎಲ್ಲ ಬಂದು ನಾವೊಂದು ಪಟ್ಟು ನೋಡ್ಕೊಬತ್ತೀವಿ, ನೀವೊಂದು ಪಟ್ಟು ನೋಡ್ಕೊಬಂದು ಮದುವೆ ಮಾಡ. ಸರಿ ಅಕ್ಕ ಆಯ್ತು ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ಸಂಜೆ ಮನೆ ಕರ್ಕೊಂಬಂದಿದ್ರು. ಅದು ಭಾನುವಾರ ಬ್ಯಾಂಕ್ ರಜೆ ಇತ್ತು. ಅದಕ್ಕೆ ನಮ್ಮ ದೀಕ್ಷಾನ ಹೋಗಮ್ಮ ನೋಡ್ಕೊಂಬರ್ರಮ್ಮ ಅಂಬಳು. ಅದಕ್ಕೆ ಬಂದಿದ್ವಿ. ಭಾಳ ಒಳ್ಳೆಯವ್ರು ಅತ್ತೆ ಮಾಮ, ಭಾಳ ಒಳ್ಳೆಯವರು. ಹುಡುಗಿ 2ನೇದು ಸೊಸೆ ಅಂತೆ, ಇಲ್ಲೇ ಐತಂತೆ. ಅವ್ರ ಗಂಡ ಬೇರೆ ಇಲ್ಲೇ ಏನೋ ಕೂಲಿ ಕೆಲಸಕ್ಕೆ ಹೋಗ್ತಾನಂತೆ, ಇಲ್ಲೇ ಏನೋ ಕೆಲಸ ಮಾಡುತ್ತಂತೆ. ಅದಕ್ಕೆ ಇಲ್ಲೇ ಇದ್ದಾರೆಲ್ಲ ಬೆಂಗಳೂರು ಕಡೆಗೆ ಇದ್ದಾರೆ. ಇವನೇ ಲಾಸ್ಟ್ನೇನು ಬ್ಯಾಂಕ್ನಾಗ ಇದ್ದಾರೆ, ಗೌರ್ಮೆಂಟ್ ಕೆಲಸ. ಇವನೇ ಚೆನ್ನಾಗಿ ದುಡಿಯೋದು, ಒಂದು ಸ್ವಲ್ಪ ದುಡ್ಡು ಇವನೇ ಚೆನ್ನಾಗಿ ಇಕ್ಕೊಂಡಿರೋದು. ಚೆನ್ನಾಗೆ ದುಡ್ಡು ಕಾಸು ಅದಕ್ಕಿಂತ ನಾವು ಒಳ್ಳೆ ಮನುಷ್ಯ, ಅವ್ರನ್ನೇನು ನೋಡಿಲ್ಲ ಏನಿಲ್ಲ ಅಂತ ಅವ್ರ ಅಪ್ಪ ಹೇಳೋದು. ಇವನೇ ನಮ್ಮ ಹುಡುಗನೇ ಚೆನ್ನಾಗಿದ್ದಾನೆ, ಇವನೇ ಒಂದಿಟ್ಟು ದುಡ್ಡು ಕಾಸು ಇಕ್ಕೊಂಡಿರೋದು. ಅದೆಲ್ಲ ಬೇಡ. ನಮ್ಮ ದೀಕ್ಷನಿಗೆ ನೆಮ್ಮದಿ ಬೇಕು. ಫಸ್ಟು ನೆಮ್ಮದಿಯಾಗಿರ್ಬೇಕು, ಅವಳು ಚೆನ್ನಾಗಿರ್ಬೇಕು. ಇವಾಗ ಅನುಭವಿಸಿರೋದೆಲ್ಲ ಅವಳು ಮರಿಬೇಕು. ಇವತ್ತು ನನಗೆ ಒಳ್ಳೆ ಮನೆ ಸಿಕ್ತಪ್ಪ. ಇವಾಗ ಯಾರನ್ನೂ ಅಂಥವ್ರೆ ಅಂತ ನಂಬೋಕ್ಕಾಗಲ್ಲ. ನಿಜ, ಇವ್ರು ಭಾಳ ಒಳ್ಳೆಯವರು, ಭಾಳ ಒಳ್ಳೆ ಮನೆ. ಅತ್ತೆ ಮಾಮ ಭಾಳ ಒಳ್ಳೆಯವರು, ಹುಡುಗ ಒಳ್ಳೆಯವನು. ನೋಡಿದ್ರೆ ಭಾಳ ಸಂತೋಷ ಆಗ್ತಾಯಿತ್ತು. ಅದಕ್ಕೆ ನನಗೆ ನಾನು ದೀಕ್ಷೆ ನಿಮ್ಮ ಮನೆಗೆ ಕೊಡೋದು ಸರಿ ಅಂತ ಅನ್ನಿಸ್ತಾ ಇದೆ. ಓಕೆ ವೀಕ್ಷಕರೇ, ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.